ನಮಸ್ಕಾರ ಸ್ಪರ್ಧಾ ಮಿತ್ರರೇ. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಹೇಳ್ತಾ, ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ತರಗತಿ ವಾಯುಗೋಳ ಅಂತಕ್ಕಂಥ ಟಾಪಿಕ್ ಮೇಲೆ ಕುರಿತು ನಾವು ತಿಳ್ಕೊಳ್ಳೋಣ. ಯಾಕಂತಂದ್ರೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ, ಯಾವುದೇ ಎಕ್ಸಾಮ್ ಆಗಿರಲಿ, HSTR ಆಗಿರಲಿ, GPSTR ಆಗಿರಲಿ, TET, CTET, SDA, FDA, ಹಲವಾರು ಎಕ್ಸಾಮ್ಗಳಿಗೆ, IAS, KS ಎಕ್ಸಾಮ್ಗಳಿಗೆ ವಾಯುಗೋಳದ ಮೇಲೆ ಕ್ವಶನ್ಸ್ಗಳು ಕೇಳಿರೋದನ್ನ ನಾವು ನೋಡ್ತೀವಿ. ಹಿಂದೆ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ನ ತೆಗೆದು ನೋಡಿದ್ದೆ ಯಾಕಂದ್ರೆ ವಾಯುಗೋಳದ ಮೇಲೆ ಕ್ವಶನ್ಸ್ಗಳು ತುಂಬಾ ರೈಸ್ ಆಗಿರೋದನ್ನ ನೋಡ್ತೀವಿ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ತುಂಬಾ ಈಸಿಯಾಗಿ ಮ್ಯಾಪ್ ಮುಖಾಂತರ ನಾವು ನೋಡ್ಕೊಂತ ಹೋದಾದ್ರೆ ಜಿಯೋಗ್ರಫಿನ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಜಿಯೋಗ್ರಫಿನ ಓದೋದಕ್ಕಿಂತ ಮ್ಯಾಪ್ ಮುಖಾಂತರನ ಅರ್ಥ ಮಾಡ್ಕೊಂಡ್ರೆ ಹೆಚ್ಚು ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೋಬಹುದು. ಹಾಗಾದ್ರೆ ಯಾವ ರೀತಿಯಾಗಿರುತ್ತೆ ವಾಯುಗೋಳ ಅಂದ್ರೆ ಏನು, ಅದಕ್ಕೆ ಅದರ ಪ್ರಕಾರಗಳು ಯಾವುವು ಅನ್ನೋದನ್ನ ನಾವು ನೋಡೋಣ. ಹಾಗಾದ್ರೆ ನೋಡ್ರಿ, ವಾಯುಗೋಳ ಅಂದ್ರೆ ಏನು, ವಾಯುಗೋಳದಲ್ಲಿ ಯಾವ ಯಾವ ಗೋಳಗಳು ಯಾವ ಯಾವ ಮಹತ್ವವನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ನೋಡೋದಾದ್ರೆ, ದಯವಿಟ್ಟು ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ರಿ, ತುಂಬಾ ಅನುಕೂಲಕರವಾದಂತ ಕ್ಲಾಸಸ್ ಅವರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ನೋಡ್ರಿ ಹಾಗಾದ್ರೆ ವಾಯುಗೋಳ ಅಂದ್ರೆ ಏನು, ಏನನ್ನ ನಾವು ವಾಯುಗೋಳವನ್ನ ಏನಂತ ಕರಿತೀವಿ, ಏನನ್ನು ಒಳಗೊಂಡಿರುತ್ತೆ ವಾಯುಗೋಳ ಅಂತ ನೋಡೋದಾದ್ರೆ, ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ತೆಳುವಾದ ಪದರನ್ನು ವಾಯುಗೋಳ ಅಂತಕ್ಕಂಥದ್ದನ್ನು ಕರಿತೀವಿ. ವಾಯುಗೋಳ ಅಂತಪ್ಪ ಅಂದ್ರೆ ಏನಪ್ಪಾ ಅಂತಂದ್ರೆ, ಧೂಳಿನ, ನೋಡ್ರಿ, ಭೂಮಿಯನ್ನು ಸುತ್ತುವರಿರ್ತಕ್ಕಂತಹ ಅನಿಲಗಳು, ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ನಾವು ವಾಯುಗೋಳ ಅಂತ ಹೇಳಿ ಕರಿತೀವಿ. ನಮ್ಮ ಭೂಮಿಯನ್ನು ಸುತ್ತುವರಿತಿರ್ತಕ್ಕಂತಹ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ತೆಳುವಾದ ಪದರನ್ನ ವಾಯುಗೋಳ ಅಂತ ಹೇಳಿ ಕರಿತೀವಿ. ವಾಯುಗೋಳದ ದಪ್ಪ ಸುಮಾರು 1000 ಕಿಲೋಮೀಟರ್ಗಳಿದ್ದು ಎಲ್ಲಾ ಬಗೆಯ ಜೀವಿಗಳಿಗೆ ಅವಶ್ಯಕತೆವಾಗಿರ್ತಕ್ಕಂಥದ್ದು. ವಾಯುಗೋಳದ ದಪ್ಪ ಎಷ್ಟು? ಸುಮಾರು 1000 ಕಿಲೋಮೀಟರ್ಗಳಾಗಿದ್ದು ಎಲ್ಲಾ ಬಗೆಯ ಜೀವಿಗಳಿಗೆ ಇದು ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಹೌದಾ? ಹಾಗಾದ್ರೆ ವಾಯುಗೋಳವು ಅನಿಲದ ಹೊದಿಕೆಯಾಗಿದ್ದು ಸೂರ್ಯನ ಶಾಖವನ್ನು ಹಿಡಿದಿಟ್ಟುಕೊಂಡು ಭೂಮಿಯನ್ನು ಬೆಚ್ಚಗಿರಿಸಿ ಜೀವಿಸಲು ಸೂಕ್ತವಾಗಿರುವಂತೆ ಮಾಡುತ್ತದೆ. ನೋಡ್ರಿ, ವಾಯುಗೋಳ ಏನಿದೆಲ್ಲ ಅನಿಲದ ಹೊದಿಕೆಯಾಗಿರ್ತಕ್ಕಂಥದ್ದು ಸೂರ್ಯನಿಂದ ಬರುವ ಶಾಖವನ್ನು ಹಿಡಿದಿಟ್ಟುಕೊಂಡು ಭೂಮಿಯ ಮೇಲೆ ವಾತಾವರಣವನ್ನು ಬೆಚ್ಚಗಿರಿಸುತ್ತೆ, ಜೊತೆಗೆ ಜೀವಿಗಳನ್ನ ಸೂಕ್ತವಾಗಿ ಜೀವಿಸಲಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ವಾಯುಗೋಳದ ಸಂಯೋಜನೆ ಅಂತಕ್ಕಂಥದ್ದು ಏನು? ವಾಯುಗೋಳದ ಸಂಯೋಜನೆ ಅಂದ್ರೆ ನೋಡ್ರಿ, ಏನನ್ನು ಒಳಗೊಂಡಿರ್ತಕ್ಕಂಥದ್ದು ಸಂಯೋಜನೆ ಅಂದ್ರೆ ಏನೇನು ಒಳಗೊಂಡಿದೆ ವಾಯುಗೋಳದಲ್ಲಿ, ಏನೇನು ನಾವು ಕಾಣಬಹುದು ಅಂತಕ್ಕಂಥದ್ದು. ನೋಡ್ರಿ, ವಾಯುಗೋಳವು ವಿವಿಧ ಬಗೆಯ ಅನಿಲಗಳು, ಅನೇಕ ರೀತಿಯಾದಂತ ಅನಿಲಗಳನ್ನು ನಾವಿಲ್ಲಿ ಕಾಣಬಹುದು, ಜೊತೆಗೆ ಧೂಳಿನ ಕಣಗಳು ಮತ್ತು ನೀರಾವಿಯ ಮಿಶ್ರಣವಾಗಿದೆ. ವಾಯುಗೋಳದಲ್ಲಿ ಹಲವಾರು ಅನಿಲಗಳನ್ನು ನೋಡ್ತೀವಿ, ಜೊತೆಗೆ ಧೂಳಿನ ಕಣಗಳನ್ನು ನೋಡ್ತೀವಿ, ನೀರಾವಿಯನ್ನ ನೋಡ್ತೀವಿ, ಹಲವಾರು ಎಲ್ಲಾ ರೀತಿಯಾದಂತಹ ಸಂಯೋಜನೆಗಳೊಂದಿಗೆ ವಾಯುಗೋಳ ರಚನೆಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ವಾಯುಮಂಡಲವು ಧೂಳಿನ ಕಣಗಳನ್ನು ಸಹ ಒಳಗೊಂಡಿದ್ದು ಇವು ಜಲಾಂಶದ ಘನಭವಿಸುವಿಕೆ ಮತ್ತು ಮೋಡದ ನಿರ್ಮಾಣಕ್ಕೆ ಸಹಾಯಕವಾಗಿದೆ. ವಾಯುಮಂಡಲ ಏನಿದೆಯಲ್ಲ, ಹಲವಾರು ಧೂಳಿನ ಕಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಜಲಾಂಶವಾಗಿ ನೀರು ಘನಭವಿಸಿಕೊಂಡು ಮೋಡ ನಿರ್ಮಾಣ ಮಾಡಲಿಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು. ವಾಯುಮಂಡಲದಲ್ಲಿರುವ ನೀರಾವಿಯು ಮೋಡದ ನಿರ್ಮಾಣ ಹಾಗೂ ಸೃಷ್ಟಿಗೆ ಕಾರಣವಾಗಿರುವುದಲ್ಲದೆ ವಾಯುಮಂಡಲದ ಶಾಖ ಮತ್ತು ಶಕ್ತಿಯನ್ನು ಹಿಡಿದಿರಿಸಿಕೊಂಡು ಅದು ಒಂದು ಸ್ಥಳದ ಹವಾಮಾನದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತಕ್ಕಂಥದ್ದು. ಒಂದು ವಾಯುಮಂಡಲದಲ್ಲಿ ನೋಡ್ರಿ, ನೀರಾವಿಯ ಕಣಗಳು ಇರ್ತಾವಲ್ಲ, ಆ ನೀರಾವಿಯ ಕಣಗಳು ಮೋಡವನ್ನು ನಿರ್ಮಾಣ ಮಾಡಿ, ಜೊತೆಗೆ ಸೃಷ್ಟಿ ಅಂದ್ರೆ ಮಳೆಯನ್ನು ಕೂಡ ತರಿಸುವಂತ ಕಾರ್ಯವನ್ನು ಮಾಡುತ್ತೆ. ಜೊತೆಗೆ ವಾಯುಮಂಡಲದಲ್ಲಿ ಶಾಖ ಶಕ್ತಿಯನ್ನು ಹಿಡ್ಕೊಂಡು ಭೂಮಿಯ ಮೇಲೆ, ಒಂದು ಹವಾಮಾನ ಮೇಲೆ ಪ್ರಭಾವವನ್ನು ಬೀರುವಂತ ಕೆಲಸ ಏನ್ ಮಾಡತ್ತಪ್ಪ ಅಂದ್ರೆ ವಾಯುಗೋಳ ಮಾಡುತ್ತೆ. ಹಾಗಾದ್ರೆ ಮುಂದೆ ನೋಡ್ರಿ, ವಾಯುಮಂಡಲದ ರಚನೆ ಯಾವ ರೀತಿಯಾಗಿ ವಾಯುಮಂಡಲ ರಚನೆ ಆಗಿದಪ್ಪ.
ಎಷ್ಟು ಪ್ರಕಾರಗಳು ಅದರಲ್ಲಿ, ಎಷ್ಟು ವಿಧಗಳಿದೆ ಅಂತ ನೋಡೋದಾದ್ರೆ, ಎಷ್ಟು ಪದರಗಳಿದೆ ಅಂತ ನೋಡೋದಾದ್ರೆ, ವಾಯುಮಂಡಲವನ್ನು ಅದರ ಹಲವಾರು ಲಕ್ಷಣಗಳನ್ನು ಆಧರಿಸಿ 5 ಪದರುಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ಪದರು? ಸುಮಾರು 5 ಪದರುಗಳಾಗಿ ವಾಯುಮಂಡಲವನ್ನ ವಿಂಗಡಿಸಲಾಗಿದೆ. ಇಲ್ಲಿ ಹೆಚ್ಚು ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಟಿಇಟಿ, ಸಿಟಿಇಟಿ ಮತ್ತೆ ಜಿಪಿ ಸ್ಟಾರ್ ತೆಗೆದು ನೋಡಿದ್ದೆ, ಆದ್ರೆ ಟಿಇಟಿ ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥ ಟಾಪಿಕ್ ಇದು. ತುಂಬಾ ರಿಪೀಟೆಡ್, ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ನೀವು ಆ ಮಂಡಲಗಳನ್ನ ನೋಡಿದ್ದಾದ್ರೆ, ಆ ಪದರಗಳನ್ನ ನೋಡಿದಾದ್ರೆ, ಆ 5 ಪದರಗಳಲ್ಲಿ ಒಂದಂತೂ ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ನೀವು ಬೇಕಾದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್, ಟಿಇಟಿ ಕ್ವಶನ್ ಪೇಪರ್ಸ್, ಸಿಟಿಟಿ ಕ್ವಶನ್ ಪೇಪರ್ಸ್, SDAPD ಕ್ವಶನ್ ಪೇಪರ್ ತೆಗೆದು ನೋಡಿದ್ದೆ ಆದ್ರೆ ಇದರಲ್ಲಿ ಹಲವಾರು ಕ್ವಶನ್ಸ್ಗಳು ರಿಪೀಟ್ ಆಗಿರೋದನ್ನ ನಾವು ಕಾಣ್ತೀವಿ. ಹಾಗಾದ್ರೆ ವಾಯುಮಂಡಲದ ರಚನೆ ಅವ್ರು ಏನ್ ಕೇಳ್ತಾರೆ ಗೊತ್ತಾ? ಈ ರಚನೆಗಳನ್ನು ಕೊಟ್ಟು, ಈ ಪದರಗಳನ್ನು ಕೊಟ್ಟು ಅವರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಅಲ್ಲಿ ಒಂದು ಉಲ್ಟಾ ಪುಲ್ಟಾ ಮಾಡಿಕೊಡ್ತಾರೆ. ಹೊಂದಿಸಿ ಬರೆಯಿರಿ, ಈ ಕಡೆ ಹೊಂದಿಸಿ ಬರೆಯರಿ ಕೊಡ್ತಾರೆ, ಅಥವಾ ಸರಣಿ ಪ್ರಕಾರ ಸೀರಿಯಲ್ ಆಗಿ ಯಾವ್ದು ಬರುತ್ತೆ, ಸೀರಿಯಲ್ ಆಗಿ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಆಯನ ಮಂಡಲ, ಬಾಹ್ಯ ಮಂಡಲ ಅಂತ ಇರ್ತಲ್ಲ, ಈ ರೀತಿಯಾಗಿ ಕೊಟ್ಟು ಅವರು ಏನ್ ಮಾಡಿರ್ತಾರೆ, ಮೇಲೆ ಕೆಳಗೆ ಮಾಡಿರ್ತಾರೆ. ಅದಲು ಬದಲು ಮಾಡಿ ಇದರಲ್ಲಿ ಬರ್ತಕ್ಕಂಥ ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥದ್ದು. ಸೀರಿಯಲ್ ಪ್ರಕಾರ ಯಾವ್ದು ಬರುತ್ತೆ ಬರೀ ಅಂತ ಹೇಳಿ ತುಂಬಾ ಸಲ ಕ್ವಶನ್ಸ್ ಆಗಿರೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಆ ವಾಯುಮಂಡಲದ 5 ಪದರಗಳು ಯಾವಪ್ಪ ಅಂತಂದ್ರ, ಮೊದಲನೇದಾಗಿ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಂಡಲ ಪರಿವರ್ತನಾ ಮಂಡಲ. ಮೊದಲನೇ ಪದರು ಭೂಮಿಯಿಂದ ಮೊದಲನೇ ಪದರು, ಆಕಾಶಕ್ಕೆ ಹೋದಂತೆ ಬಾಹ್ಯಾಕಾಶಕ್ಕೆ ಹೋದಂತೆ ಮೊದಲನೇದ ಏನ್ ಕಾಣತ್ತಲ್ಲ, ಇದೇನಿದೆ ನೋಡ್ರಿ, ಕಾಣ್ತಾ ಇದೆ ನೋಡ್ರಿ, ಮೊದಲನೇ ಪದರು. ಇದನ್ನ ಆಲ್ಮೋಸ್ಟ್ ನೀವು ಕನ್ನಡ ಮತ್ತು ಇಂಗ್ಲಿಷ್ ಒಳಗೆ ಎರಡನ್ನ ನೀವು ನೋಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಅವರು ಹೆಚ್ಚು ಒಮ್ಮೆ ಕ್ವಶನ್ ಪೇಪರ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ಕೇಳಿರೋದನ್ನ ನೋಡ್ತೀವಿ. ಕನ್ನಡದ ಅಕ್ಷರಗಳೇ, ಬಟ್ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಹೇಳಿ ಕನ್ನಡದಲ್ಲಿ ಅಕ್ಷರಗಳನ್ನು ಬರೆದು ಇಂಗ್ಲಿಷ್ ಅಲ್ಲಿ ಅದರ ಅರ್ಥವನ್ನು ಕೊಟ್ಟಿದ್ದಾರೆ ಅವರು. ಆ ತರನು ಕೇಳಬಹುದು. ಅಥವಾ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಆಯನ ಮಂಡಲ ಮತ್ತು ಬಾಹ್ಯ ಮಂಡಲ ಅಂತಕ್ಕಂಥ ಪದಗಳನ್ನು ಕೇಳಿದರೆ. ಹಾಗಾಗಿ ಮೊದಲನೇ ಪದ ಯಾವ್ದಪ್ಪ ಅಂತಂದ್ರೆ ಟ್ರೋಪೋಸ್ಪಿಯರ್. ಇದನ್ನ ನಾವು ಕನ್ನಡದಲ್ಲಿ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಟ್ರೋಪೋಸ್ಪಿಯರ್ ಇದನ್ನ ನಾವು ಕನ್ನಡದಲ್ಲಿ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಂಡಲಗಳು. ಅದರ ಜೊತೆ ಎರಡನೆಯದು ಸಮೋಷ್ಣ ಮಂಡಲ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಮೊದಲನೇದು ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರ್, ಎರಡನೇದು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಎರಡನೇ ಮಂಡಲ ಸ್ಟ್ರಾಟೋಸ್ಪಿಯರ್. ಹಾಗಾದ್ರೆ ಮೂರನೇ ಮಂಡಲ ಯಾವುದು? ಮಧ್ಯಂತರ ಮಂಡಲ ಅಂತ ಕರಿತೀವಿ. ಮೂರನೇ ಮಂಡಲ ಮಧ್ಯಂತರ ಮಂಡಲ, ಇದನ್ನ ಮೆಸೋಸ್ಪಿಯರ್ ಅಂತ ಕರಿತೀವಿ. ಮಧ್ಯಂತರ ಮಂಡಲವನ್ನು ಏನಂತ ಕರೀತಾರೆ? ಮೆಸೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಾಲ್ಕನೇ ಮಂಡಲ ಆಯಾನು ಮಂಡಲ ಅಂತಕ್ಕಂಥದ್ದು. ನಾಲ್ಕನೇ ಮಂಡಲ ಆಯಾನು ಮಂಡಲ, ಇದನ್ನ ಥರ್ಮೋಸ್ಪಿಯರ್. ಆಯಾನು ಮಂಡಲವನ್ನ ಥರ್ಮೋಸ್ಪಿಯರ್ ಅಥವಾ ಉಷ್ಣತಾ ಮಂಡಲ ಅಂತ ಕೂಡ ಕರೀತಾರೆ. ಥರ್ಮೋಸ್ಪಿಯರ್ ಅಥವಾ ಉಷ್ಣತಾ ಮಂಡಲ ಅಂತ ಕರಿತೀವಿ. ಐದನೆಯದು ಬಯೋಸ್ಪಿಯರ್, ಬಾಹ್ಯ ಮಂಡಲ. ಬಾಹ್ಯ ಮಂಡಲ ಇದನ್ನ ಎಕ್ಸೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಇದನ್ನ ಎಕ್ಸೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಥರ್ಮೋಸ್ಪಿಯರ್ ಗಿಂತ ಮೇಲೆ ಬರ್ತಕ್ಕಂಥ ಇದನ್ನ ಪದರ ಇದೆಲ್ಲ, ಇದನ್ನ ಎಕ್ಸೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ವಾಯುಮಂಡಲದಲ್ಲಿ ಒಟ್ಟು 5 ಪದರಗಳು. ಅದರಲ್ಲಿ ಮೊದಲನೇದಾಗಿ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಆಯನ ಮಂಡಲ ಮತ್ತು ಬಾಹ್ಯ ಮಂಡಲ ಸೀರಿಯಲ್ ಆಗಿ ನೆನ್ಪಿಟ್ಕೋಬೇಕಾಗತ್ತೆ. ಯಾಕಂದ್ರೆ ಟಿಇಟಿಯಲ್ಲಿ ಮತ್ತೆ ಒಮ್ಮೆ SDAPDಯಲ್ಲಿ ಇದನ್ನ ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ನೀವು ಅದನ್ನ ಸೀರಿಯಲ್ ಪ್ರಕಾರ ನೆನ್ಪಿಟ್ಕೋಬೇಕು. ಜೊತೆಗೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಅಕ್ಷರಗಳನ್ನು ಕೂಡ ನೀವು ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಕೆಲವೊಂದ್ಸರಿ ಇಂಗ್ಲಿಷ್ ಅಲ್ಲಿ ಕೇಳಿದರೆ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೆಸೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ಮತ್ತೆ ಎಕ್ಸೋಸ್ಪಿಯರ್ ಅಂತ ಹೇಳಿ ಈ ರೀತಿಯಾಗಿ 5 ಪ್ರಕಾರಗಳನ್ನ ನೋಡ್ತೀವಿ. ಹಾಗಾದ್ರೆ ಒಂದೊಂದು ಪ್ರಕಾರಗಳನ್ನ ನೋಡೋದು, ಒಂದೊಂದು ಪದಗಳು ಏನೇನು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಅಂತಕ್ಕಂಥ ನೋಡಿದ್ರೆ, ಮೊದಲನೆಯ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಭೂಮಿಯಿಂದ ಮೊದಲನೇ ಪದರು, ಭೂಮಿಯಿಂದ ವಾಯುಮಂಡಲದ ಮೊದಲನೇ ಪದರು ಯಾವ್ದಪ್ಪ ಅಂತಂದ್ರೆ ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಯಾವುದು? ಟ್ರೋಪೋಸ್ಪಿಯರ್. ಇಲ್ಲೇನ್ ಕಾಣ್ತಾ ಇದೆ ನೋಡ್ರಿ, ಇದು ಭೂಮಿ, ಇದು ಭೂಮಿ. ಭೂಮಿಯಿಂದ ಮೊದಲನೇ ಪದ ಏನ್ ಕಾಣ್ತಾ ಇದೆ ನೋಡ್ರಿ, ಇದೆಲ್ಲ ಇಲ್ಲಿಂದ ಏನ್ ಕಾಣ್ತಾ ಇದ್ರೆ ಇದನ್ನ ನಾವು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಭೂಮಿಯಿಂದ ಮೊದಲನೇ ಪದರು ಯಾವ ಪದರಪ್ಪ ಅಂತಂದ್ರೆ
ಇದನ್ನು ನಾವು ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ನೋಡ್ರಿ, ಇದರ ಏನ್ ಮಹತ್ವ, ಏನ್ ವಿಶೇಷತೆ ಒಳಗೊಂಡಿದ್ದಪ್ಪ ಅಂತಂದ್ರೆ, ಇದು ವಾಯುಮಂಡಲದ ಅತ್ಯಂತ ಕೆಳಪದರು. ಭೂಮಿಯಿಂದ ಮೊದಲನೇ ಮತ್ತು ವಾಯುಮಂಡಲದ ಅತ್ಯಂತ ಕೆಳಪದರ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು. ಪರಿವರ್ತನಾ ಮಂಡಲ ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಮತ್ತು ಎತ್ತರದವರೆಗೆ ಹಾಗೂ ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುವುದು. ಇದೇನು ಭೂಮಿ ಇದೆಯಲ್ಲ, ಭೂಮಿ ಇಲ್ಲಿ ಸಮಭಾಜಕ, ಭೂಮಿಯ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತದಿಂದ ಇದರ ಎತ್ತರ 18 ಕಿಲೋಮೀಟರ್ ಆಗಿರ್ತಕ್ಕಂಥದ್ದು. 18 ಕಿಲೋಮೀಟರ್ ಎತ್ತರ. ಹಾಗೆ ಇದೇನು ಧ್ರುವ ಪ್ರದೇಶ ಇದೆ ನೋಡ್ರಿ, ಭೂಮಿಯ ಧ್ರುವ ಪ್ರದೇಶ. ಈ ಧ್ರುವ ಪ್ರದೇಶದಿಂದ 8 ಕಿಲೋಮೀಟರ್ ಎತ್ತರದವರೆಗೆ ನಾವು ಇರೋದನ್ನ ನೋಡ್ತೀವಿ. ಕೆಲವೊಂದು ಬುಕ್ ಅಲ್ಲಿ 12 ಕಿಲೋಮೀಟರ್ ಅಂತಾನು ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ನೋಡ್ರಿ, ಇಲ್ಲಿ ಸಮಭಾಜಕ ವೃತ್ತದಿಂದ, ಭೂಮಿಯ ಸಮಭಾಜಕ ವೃತ್ತದಿಂದ ಟ್ರೋಪೋಸ್ಫಿಯರ್ 18 ಕಿಲೋಮೀಟರ್ ಮತ್ತು ಧ್ರುವ ಪ್ರದೇಶದಿಂದ, ಇಲ್ಲಿ ಏನು ಧ್ರುವ, ಭೂಮಿಯ ಮೇಲ್ಭಾಗ ಧ್ರುವ ಪ್ರದೇಶ, ಈ ಧ್ರುವ ಪ್ರದೇಶದಿಂದ ಅದು ಸುಮಾರು 8 ಕಿಲೋಮೀಟರ್ ಎತ್ತರದವರೆಗೆ ಇರೋದನ್ನ ನಾವು ಕಾಣ್ತೀವಿ. ಹೌದಾ? ಪರಿವರ್ತನಾ ಮಂಡಲದಲ್ಲಿ ಹವಾಮಾನದ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮೊದಲಾದ ಎಲ್ಲಾ ಅಂಶಗಳು ಕಂಡು ಬರುತ್ತದೆ. ಹಾಗಾಗಿ ಇದನ್ನ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಲಯ. ಯಾವ ವಲಯಪ್ಪ ಅಂದ್ರೆ ಪರಿವರ್ತನೆ. ಇಲ್ಲಿ ಹವಾಮಾನದ ಎಲ್ಲಾ ಬದಲಾವಣೆಗಳು ಇಲ್ಲಿ ಕಂಡು ಬರ್ತವೆ. ಹಾಗಾಗಿ ಇದನ್ನ ಪರಿವರ್ತನಾ ಮಂಡಲ ಅಂತ ಹೇಳಿದ್ರೆ, ಹವಾಮಾನದ ಎಲ್ಲಾ ಬದಲಾವಣೆಗಳು ಕಂಡು ಬರುವ ವಲಯ ಯಾವುದು ಅಂತ ಏನಾದ್ರು ಕೇಳಿದ್ರೆ ಅದು ಪರಿವರ್ತನಾ ವಲಯ ಅಥವಾ ಟ್ರೋಪೋಸ್ಪಿಯರ್ ಅಂತಕ್ಕಂಥದ್ದು. ಇಲ್ಲಿ ಹವಾಮಾನದ ಎಲ್ಲಾ ಬದಲಾವಣೆ ಕಂಡು ಬರುವುದು ಪರಿವರ್ತನಾ ಮಂಡಲದಲ್ಲಿ ಮಾತ್ರ ಅಂತಕ್ಕಂಥದ್ದು. ಏನ ಬದಲಾವಣೆ ಕಂಡು ಬರ್ತಲ್ಲ ಹವಾಮಾನದಲ್ಲಿ, ಮಳೆ, ಗಾಳಿ, ಉಷ್ಣಾಂಶ, ಒತ್ತಡ, ಮೋಡ, ಮಳೆ, ಹಲವಾರು ರೀತಿಯಾದಂತಹ ಬದಲಾವಣೆಗಳು, ಹವಾಮಾನದ ಎಲ್ಲಾ ಅಂಶಗಳು ಕಂಡು ಬರುವುದು ಯಾವ ಮಂಡಲದಲ್ಲಪ್ಪ ಅಂತಂದ್ರೆ ಪರಿವರ್ತನಾ ಮಂಡಲದಲ್ಲಿ ಮಾತ್ರ ಕಂಡು ಬರುತ್ತೆ. ಹಾಗಾಗಿ ಇದನ್ನ ನಾವು ಪರಿವರ್ತನಾ ಮಂಡಲ, ಬದಲಾವಣೆಯ ಮಂಡಲ ಅಂತ ಹೇಳಿ ಕರಿತೀವಿ. ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡದ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತೆ. ನೋಡ್ಲಿ, ಭೂಮಿಯಿಂದ ಸಮಭಾಜಕ ವೃತ್ತದಿಂದ ಎತ್ತರಕ್ಕೆ ಹೋದಂತೆ, ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡದ ಪ್ರಮಾಣ ಕಡಿಮೆಯಾಗ್ತಾ ಬರುತ್ತೆ. ಹಾಗಾಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಲಯ ಯಾವುದಪ್ಪ ಅಂತಂದ್ರೆ ಟ್ರೋಪೋಸ್ಪಿಯರ್. ಭೂಮಿಯ ಹವಾಮಾನದ ಎಲ್ಲಾ ಬದಲಾವಣೆಗಳು, ಎಲ್ಲಾ ಅಂಶಗಳು ಇಲ್ಲಿ ಮಾತ್ರ ಕಂಡು ಬರುತ್ತೆ. ಹಾಗಾಗಿ ಇದನ್ನ ನಾವು ಏನಂತ ಕರೀತೀವಿ ಅಂತಂದ್ರೆ ಪರಿವರ್ತನಾ ಮಂಡಲ. ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಲಯ ಮಂಡಲದಲ್ಲಿ ವಾಯುಮಂಡಲದ ಮೊದಲನೇ ಪದರು ಅತ್ಯಂತ ಕೆಳಪದರ ಆಗಿರ್ತಕ್ಕಂಥದ್ದು. ಹೌದಾ? ನೋಡ್ರಿ, ಯಾರೆಲ್ಲ ನಿಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಹೆಚ್ಚು ಕ್ಲಾಸ್ ಅನ್ನ ನಿಮ್ಗೆ ಲೈಕ್ ಬರ್ಲಿ ಅಂತ ಹೇಳ್ತಾ, ನೋಡ್ರಿ, ಎರಡನೇ ಮಂಡಲ ಬರುತ್ತೆ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಪರಿವರ್ತನಾ ಮಂಡಲ ಏನು ಪರಿವರ್ತನಾ ಮಂಡಲ ಇದೆ, ಅದಕ್ಕಿಂತ ಎರಡನೇ ವಲಯ ಏನಿದೆ ನೋಡ್ರಿ, ಇದನ್ನ ನಾವು ಸ್ಟ್ರಾಟೋಸ್ಪಿಯರ್ ಅಂತಕ್ಕಂಥದ್ದನ್ನ ಕರಿತೀವಿ. ಯಾವ ವಲಯ? ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲ ಅಂತಕ್ಕಂಥದ್ದು ಕರಿತೀವಿ. ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಭೂಮಿಯಿಂದ ಎರಡನೇ ವಲಯ ಇದಾಗಿರ್ತಕ್ಕಂಥದ್ದು. ಭೂಮಿಯಿಂದ ವಾಯುಮಂಡಲದ ಎರಡನೇ ವಲಯ ಇದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ವಲಯದ ವಿಶೇಷತೆ ಏನು? ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಲಯ ಇದು ವಾಯುಮಂಡಲದ ಎರಡನೇ ಪದರ ಆಗಿರ್ತಕ್ಕಂಥದ್ದು. ಇದು ವಾಯುಮಂಡಲದ ಎರಡನೇ ಪದರ ಆಗಿದೆ. ಸಮೋಷ್ಣ ಮಂಡಲ ಸುಮಾರು 50 ಕಿಲೋಮೀಟರ್ ಎತ್ತರದವರೆಗೆ ಪರಿವರ್ತನಾ ಮಂಡಲದ ಮೇಲಿದೆ. ಅಂದ್ರೆ ಟ್ರಾಟೋಸ್ಫಿಯರ್ ಅಂತ ಕರೀದಿಲ್ಲ, ಈ ಟ್ರಾಟೋಸ್ಫಿಯರ್ ಗಿಂತ ಮೇಲೆ ಇರತಕ್ಕಂಥದ್ದು ಸುಮಾರು 50 ಕಿಲೋಮೀಟರ್ ವರೆಗೆ ಹಬ್ಬಿದೆ. ಸಮೋಷ್ಣ ಮಂಡಲದಲ್ಲಿ ಓಝೋನ್ ಅನಿಲವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ನೋಡ್ರಿ, ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಚ್ಚು ಕ್ವಶನ್ಸ್ಗಳು ಕೂಡ ಇಲ್ಲಿ ಕೇಳಿದರೆ, ಯಾವ ವಲಯದಲ್ಲಿ ವಾಯುಮಂಡಲದ ಯಾವ ವಲಯದಲ್ಲಿ ಓಝೋನ್ ಪದರು ಕಂಡು ಬರುತ್ತೆ ಅಂತ ಏನಾದ್ರು ಕೇಳಿದ್ದಾದ್ರೆ ಅದು ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಮಾತ್ರ ಓಝೋನ್ ಪದರು ಕಂಡು ಬರೋದನ್ನ ನಾವು ನೋಡ್ತೀವಿ. ಓಝೋನ್ ಇದು ಯಾವ ವಲಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇದು ಸಮೋಷ್ಣ ಮಂಡಲದಲ್ಲಿ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾದ್ರೆ ಏನಿದು ಓಝೋನ್ ಅನಿಲ? ಇದರಿಂದ ಏನು ಉಪಯೋಗ ಅಂತ ನೋಡ್ರಿ, ಓಝೋನ್ ಅನಿಲವು ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳು ಅಥವಾ ಅಲ್ಟ್ರಾ ವೈಲೆಟ್ ಕಿರಣ ಅಂತ ಕರಿತೀವಿ.
ಅಲ್ಟ್ರಾ ವೈಲೆಟ್ ಕಿರಣಗಳು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳನ್ನು ರಕ್ಷಿಸುತ್ತದೆ. ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳನ್ನು ರಕ್ಷಿಸುವಂತ ಕೆಲಸ ಯಾವುದು ಮಾಡತ್ತಪ್ಪ ಅಂತಂದ್ರೆ ಓಝೋನ್ ಪದರು ಮಾಡುತ್ತೆ. ಈ ಓಝೋನ್ ಪದರು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭೂಮಿಯಿಂದ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥ ವಿಷಕಾರಿ ಕಿರಣಗಳು, ಅತಿ ನೇರಳೆ ಕಿರಣಗಳು, ಅಲ್ಟ್ರಾ ವೈಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳನ್ನು ರಕ್ಷಿಸುವಂತ ಕಾರ್ಯವನ್ನು ಯಾವ್ದು ಮಾಡತ್ತಪ್ಪ ಅಂತಂದ್ರೆ ಓಝೋನ್ ಪದರು ಮಾಡುತ್ತೆ. ಹಾಗಾದ್ರೆ ಈ ಓಝೋನ್ ಪದರು ಕಂಡು ಬರುವ ವಲಯ ಯಾವುದಪ್ಪ ಅಂತಂದ್ರೆ ಸಮೋಷ್ಣ ಮಂಡಲ ಅಂತಕ್ಕಂಥದ್ದು. ಯಾವುದು? ಸಮೋಷ್ಣ ಮಂಡಲ. ಹಾಗಾದ್ರೆ ಸಮೋಷ್ಣ ಮಂಡಲ ಇನ್ನೊಂದು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂಶ ಅಂತಂದ್ರೆ ಸಮೋಷ್ಣ ಮಂಡಲದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾದಂತಹ ವಾತಾವರಣವನ್ನು ನೋಡಬಹುದು. ಜೆಟ್ ವಿಮಾನಗಳು ಯಾವ ವಲಯದಲ್ಲಿ ಕಂಡು ಬರುದು, ಯಾವ ವಲಯದಲ್ಲಿ ಹಾರಾಡಲು ಸೂಕ್ತವಾದಂತಹ ವಾತಾವರಣವನ್ನು ಹೊಂದಿದೆಯಪ್ಪ ಅಂತ ಕೇಳಿದಾದ್ರೆ ಅದು ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಫಿಯರ್ ಅಂತಕ್ಕಂಥದ್ದು. ನೋಡ್ರಿ, ಇದು 2ನೇ ಮಂಡಲ, ಸುಮಾರು 50 ಕಿಲೋಮೀಟರ್ ಎತ್ತರದಲ್ಲಿ ಹಬ್ಬಿದೆ. ಜೊತೆಗೆ ಓಝೋನ್ ಪದರನ್ನು ಒಳಗೊಂಡಿರ್ತಕ್ಕಂಥ ವಲಯ. ಹಾಗಾಗಿ ಓಝೋನ್ ಪದರ ಏನ್ ಮಾಡತ್ತಪ್ಪ ಅಂತಂದ್ರೆ ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳು ಅಥವಾ ಅಲ್ಟ್ರಾ ವೈಲೆಟ್ ಕಿರಣಗಳನ್ನ ಹೀರಿಕೊಂಡು ಭೂಮಿಯ ಮೇಲಿನ ಜೀವರಾಶಿಗಳನ್ನ ಅದು ರಕ್ಷಣೆ ಮಾಡುತ್ತೆ. ಜೊತೆಗೆ ಸಮೋಷ್ಣ ಮಂಡಲದಲ್ಲಿ ಜೆಟ್ ವಿಮಾನಗಳು ಹಾರಲು ಸೂಕ್ತವಾದಂತಹ ವಾತಾವರಣ ಇರೋದ್ರಿಂದ ಜೆಟ್ ವಿಮಾನಗಳ ವಲಯ ಅಂತ ಕೂಡ ಅದನ್ನು ಕರೀತಾರೆ. ಈ ರೀತಿಯಾಗಿ ಸಮೋಷ್ಣ ಮಂಡಲದ ವಿಶೇಷತೆಯನ್ನು ನಾವು ನೋಡಿದ್ವಿ. ಮೊದಲನೇ ವಲಯ ಯಾವುದು? ಪರಿವರ್ತನಾ ಮಂಡಲ, ಅದನ್ನ ಟ್ರೋಪೋಸ್ಫಿಯರ್ ಅಂತ ಕರೆದ್ವಿ. ಹಾಗಾಗಿ 2ನೇ ವಲಯ ಏನಪ್ಪಾ ಅಂತಂದ್ರೆ ಸಮೋಷ್ಣ ಮಂಡಲ. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಓಝೋನ್ ಪದರ ಕಂಡು ಬರುತ್ತೆ. ಅತಿ ನೇರಳೆ ಕಿರಣಗಳನ್ನು ಓಝೋನ್ ಪದರು ತಡೆದು ನಮ್ಮ ಜೀವರಾಶಿಯನ್ನು ರಕ್ಷಿಸುತ್ತೆ. ಜೊತೆಗೆ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾದಂತಹ ವಾತಾವರಣ ಈ ಮಂಡಲ ಹೊಂದಿರತಕ್ಕಂಥದ್ದು. ಹಾಗಾದ್ರೆ ಮುಂದಿನ ಪ್ರಕಾರ ನೋಡ್ರಿ, 3ನೇ ಮಂಡಲ ಮಧ್ಯಂತರ ಮಂಡಲ ಅಂತ ಕರಿತೀವಿ. ಇದನ್ನ ಮೆಸೋಸ್ಪಿಯರ್ ಅಂತ ಕೂಡ ಕರೀತಾರೆ. ಯಾವ ವಲಯ? ಮಧ್ಯಂತರ ಮಂಡಲ ಅಥವಾ ಮೆಸೋಸ್ಪಿಯರ್ ಅಂತ ಕರಿತೀವಿ. ಇದು ಸ್ಟ್ರಾಟೋಸ್ಪಿಯರ್ ಏನ್ ನೋಡಿದ್ವಲ್ಲ, ಸ್ಟ್ರಾಟೋಸ್ಪಿಯರ್ ಗಿಂತ ಮೇಲೆ ಕಂಡು ಬರ್ತಂತ ವಲಯ ಯಾವ್ದಪ್ಪ ಅಂತಂದ್ರೆ ಈ ವಲಯ ಇದೆ ನೋಡ್ರಿ, ಇದನ್ನ ಮೆಸೋಸ್ಪಿಯರ್ ಅಂತ ಕರಿತೀವಿ. ಯಾವ ವಲಯ ಇದು? ಮೆಸೋಸ್ಪಿಯರ್ ಅಂತಕ್ಕಂಥದ್ದು. ಇದು ಭೂಮಿಯ ವಾತಾವರಣದಿಂದ ವಾಯುಮಂಡಲದ 3ನೇ ವಲಯ. ಇದು ಸಮೋಷ್ಣ ಮಂಡಲದ ಮೇಲಿದೆ. ಸಮೋಷ್ಣ ಮಂಡಲದಿಂದ ಮೇಲೆ ಇರತಕ್ಕಂಥದ್ದು. ಇದು ಸುಮಾರು 80 ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ. ಸ್ಟ್ರಾಟೋಸ್ಪಿಯರ್, ಸಮೋಷ್ಣ ಮಂಡಲ ಎಷ್ಟು ಕಿಲೋಮೀಟರ್? 50 ಕಿಲೋಮೀಟರ್ ವರೆಗೆ ಹಬ್ಬಿದೆ. ಇದು ಹಾಗಾದ್ರೆ ಮಧ್ಯಂತರ ಮಂಡಲ ಸುಮಾರು 80 ಕಿಲೋಮೀಟರ್ ವರೆಗೆ ಹಬ್ಬಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ವಲಯದಲ್ಲಿ ಏನ್ ನೋಡ್ತೀವಪ್ಪ ಅಂದ್ರೆ ನಾವು ಎತ್ತರಕ್ಕೆ ಹೋದಂತೆ ಅಲ್ಲಿ ಉಷ್ಣಾಂಶ ಕಡಿಮೆಯಾಗುವುದನ್ನ ನಾವು ನೋಡ್ಕೊಂತ ಹೋಗ್ತೀವಿ. ಜೊತೆಗೆ ಈ ಪದರವು ವಾಯುಮಂಡಲದ ಅತಿ ಶೀತ ಉಷ್ಣಾಂಶವನ್ನು ಒಳಗೊಂಡಿರುವುದರಿಂದ ಇದನ್ನ ಶೀತ ವಲಯ, ಶೀತ ಉಷ್ಣಾಂಶ ಮಂಡಲ ಅಂತ ಹೇಳಿ ಕರಿತೀವಿ. ಅತಿ ಹೆಚ್ಚು ಶೀತಗಳು ಹೊಂದಿರುವ ಸುಮಾರು -182 ಡಿಗ್ರಿ ಮಟ್ಟ ಇಲ್ಲಿ ಉಷ್ಣಾಂಶವನ್ನು ಕಾಣ್ತೀವಿ. -182 ಇಷ್ಟು ಶೀತವನ್ನು ಒಳಗೊಂಡಿರ್ತಕ್ಕಂಥ ವಲಯ. ಹಾಗಾಗಿ ಇದರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏನ್ ಕಂಡು ಬರ್ತಂದ್ರೆ ಭೂಮಿಯ ಮೇಲಿಂದ ಅಂದ್ರೆ ವಾಯುಮಂಡಲದಿಂದ ಭೂಮಿಗೆ ಬೀಳತಕ್ಕಂತ ಉಲ್ಕೆಗಳು ಬಂದು ಇಲ್ಲಿ ಭಸ್ಮಗೊಳ್ತಾವು. ವಾಯುಮಂಡಲದ ಬಂದು ಬೆಂಕಿ ಚೆಂಡುಗಳು ಏನ್ ಕರೆದ ಈ ಉಲ್ಕೆಗಳು ಬಂದು ಇಲ್ಲಿ ಬಂದು ಭಸ್ಮಗೊಳ್ತಾವೆ. ಯಾಕೆ ಭಸ್ಮಗೊಳ್ತಾವ ಅಂದ್ರೆ ಸುಮಾರು ಅತಿ ಉಷ್ಣಾಂಶ ವಲಯ, ತೀರಾ ಕಡಿಮೆಯಾಗಿರ್ತಕ್ಕಂಥ ಶೀತವನ್ನು ಒಳಗೊಂಡಿರ್ತಕ್ಕಂಥದ್ದು. ಉಷ್ಣಾಂಶ ಇಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ವಾಯುಮಂಡಲದಿಂದ ಕೆಳಗೆ ಭೂಮಿಯ ಕಡೆ ಬರುವಂತಹ ಉಷ್ಣ ಇವೇನ್ ಕರಿತೀವಲ್ಲ ಉಲ್ಕೆಗಳಿದಲ್ಲ, ಈ ಉಲ್ಕೆಯ ಜ್ವಾಲೆಗಳು ಇಲ್ಲಿ ಬಂದು ಭಸ್ಮಗೊಳ್ತಾವೆ. ಹಾಗಾಗಿ ಇಲ್ಲೂ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಲಯ. ಇಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗತ್ತೆ. ಹಾಗಾಗಿ ಆ ಉಲ್ಕೆಗಳು ಏನು ಬಂದು ಬೀಳ್ತಾವಲ್ಲ, ಆ ಉಲ್ಕೆಗಳು ಅಲ್ಲಿ ಬಂದು ಭಸ್ಮಗೊಳ್ತಾವೆ. ಯಾಕೆ ಭಸ್ಮಗೊಳ್ತಾವ ಅಂದ್ರೆ ಅಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ, ಅತಿ ಶೀತವಾದಂತಹ ವಲಯ ಆಗಿರೋದ್ರಿಂದ ಅಲ್ಲಿ ಬಂದು ಭಸ್ಮಗೊಳ್ತಾವು. ಹಾಗಾದ್ರೆ ಮುಂದಿನ ವಲಯ 4ನೇ ವಲಯ ಉಷ್ಣತಾ ಮಂಡಲ ಅಂತ ಕರಿತೀವಿ, ಅಥವಾ ಅದನ್ನ ಥರ್ಮೋಸ್ಪಿಯರ್ ಅಂತಕ್ಕಂಥದ್ದು. ಉಷ್ಣತಾ ವಲಯ ಅಥವಾ ಅಯಾನು ಮಂಡಲ ಅಂತ ಕೂಡ ಕರಿತೀವಿ. ಅಯಾನು ಮಂಡಲ, ಉಷ್ಣತಾ ವಲಯ ಅಥವಾ ಥರ್ಮೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಮಧ್ಯಂತರ ಮಂಡಲ ನಂತರ ಉಷ್ಣತಾ ಮಂಡಲ ಕಂಡು ಬರುತ್ತದೆ. ಮೆಸೋಸ್ಪಿಯರ್ ನೋಡಿದ್ವಲ್ಲ, ಈ ಮೆಸೋಸ್ಪಿಯರ್ ನಂತರ ಬರುವುದೇ ಇದೇನ್ ಕಾಣುತ್ತೆ ನೋಡ್ರಿ, ಈ ಮೆಸೋಸ್ಪಿಯರ್ ನಂತರ ಬರುವ ವಲಯ ಥರ್ಮೋಸ್ಪಿಯರ್.
ಈ ಪದರದಲ್ಲಿ ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗುತ್ತದೆ. ಈ ವಲಯಕ್ಕೆ ಹೋದಂತೆ ಇಲ್ಲಿ ಮೆಸೋಸ್ಪಿಯರ್ ಅಲ್ಲಿ ಹೋದಾಗ ಉಷ್ಣಾಂಶ ಅತಿ ಕಡಿಮೆ ಆಗಿತ್ತು. ಹಾಗಾದ್ರೆ ಅಲ್ಲಿಂದ ಮೇಲೆ ಹೋದಂತೆ ಥರ್ಮೋಸ್ಪಿಯರ್ ಹೋದಂತೆ ಹೆಚ್ಚು ಉಷ್ಣಾಂಶವು ಇಲ್ಲಿ ಕಂಡು ಬರುತ್ತೆ. ಉಷ್ಣಾಂಶ ಹೆಚ್ಚು ತೀವ್ರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಪದರದಲ್ಲಿ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಆದುದರಿಂದ ಇದನ್ನು ಅಯಾನು ಮಂಡಲವೆಂದು ಕರೆಯುತ್ತರು. ಈ ಪದರದಲ್ಲಿ ಹೆಚ್ಚು ಅನಿಲಗಳು ಮೇಲಕ್ಕೆ ಹೋದಂತೆ ಹೆಚ್ಚು ಉಷ್ಣಾಂಶ ಕಂಡು ಬರುತ್ತೆ. ಹಾಗಾಗಿ ಉಷ್ಣಾಂಶದಿಂದ ಅಲ್ಲಿ ಅನಿಲಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ, ಅಯಾನುಗಳಾಗಿ ಬದಲಾವಣೆ ಆಗುತ್ತೆ. ಹಾಗಾಗಿ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಅಯಾನು ಮಂಡಲ ಅಂತ ಹೇಳಿ ಕೂಡ ಕರೀತಾರೆ. ಉಷ್ಣತಾ ಮಂಡಲ, ಥರ್ಮೋಸ್ಫಿಯರ್ ಮತ್ತು ಅಯಾನು ಮಂಡಲ ಅಂತ ಕೂಡ ಕರೀತಾರೆ. ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಯಾನುಗಳು ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿ ಕಡೆಗೆ ಈ ಮರಳಿ ಕಳಿಸುವಂತ ಕೆಲಸವನ್ನ ಮಾಡುತ್ತೆ. ರೇಡಿಯೋ ತರಂಗಗಳು ಪುನಃ ಭೂಮಿಗೆ ತಲುಪುವಂತ ಕೆಲಸ ಯಾವ ಮಂಡಲದಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಅದು ಉಷ್ಣತಾ ಮಂಡಲದಲ್ಲಿ ಇಲ್ಲಿ ಕಂಡು ಬರೋದನ್ನ ನಾವು ನೋಡ್ತೀವಿ. ರೇಡಿಯೋ ತರಂಗಗಳು, ಮೊಬೈಲ್ ತರಂಗಗಳು ಅಂತ ಕರೀತೀವಿ, ಆ ತರಂಗಗಳು ಭೂಮಿಗೆ ಮತ್ತೆ ವಾಪಸ್ ಬರುವುದನ್ನ ನಾವು ಕಾಣ್ತೀವಿ. ಈ ರೀತಿಯಾಗಿ ಉಷ್ಣತಾ ಮಂಡಲದ ವಿಶೇಷತೆಯನ್ನು ನಾವು ನೋಡಿದ್ವಿ. ಹಾಗಾದ್ರೆ ಮುಂದಿನ ಪ್ರಕಾರ ಇದು ನೋಡ್ರಿ, ಕೊನೆಯ ಪ್ರಕಾರ ಯಾವ್ದಪ್ಪ ಅಂತಂದ್ರ ಅದು ಐದನೇ ಪ್ರಕಾರ ಯಾವ್ದಪ್ಪ ಅಂತಂದ್ರ ಬಾಹ್ಯ ಮಂಡಲ ಅಂತ ಹೇಳಿ ಕರಿತೀವಿ, ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಯಾವ ಮಂಡಲ? ಬಾಹ್ಯ ಮಂಡಲ, ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಬಾಹ್ಯ ಮಂಡಲವು ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಆಗಿದೆ ಮತ್ತು ಕೊನೆಯ ಪದರ ಆಗಿರ್ತಕ್ಕಂಥದ್ದು. ಅತ್ಯಂತ ಮೇಲಿನ ಪದರು ಮತ್ತು ಕೊನೆಯ ಪದರ ಯಾವ್ದಪ್ಪ ಅಂತಂದ್ರೆ ಅದು ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಇದು ವಾಯುಮಂಡಲದ ಕೊನೆಯ ಮಂಡಲ ಯಾವ್ದಪ್ಪ ಅಂತಂದ್ರೆ ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಈ ಪದರದಲ್ಲಿ ವಾಯುಮಂಡಲದ ಘಟಕಾಂಶಗಳು ವಿರಳವಾಗಿರುತ್ತದೆ ಮತ್ತು ಒತ್ತಡ ಅತ್ಯಂತ ಕಡಿಮೆ ಇರುತ್ತದೆ. ಇಲ್ಲಿ ಒತ್ತಡ ಮತ್ತು ಘಟಕಾಂಶಗಳು ಭೂಮಿಯಲ್ಲಿ ವಾಯುಮಂಡಲದಲ್ಲಿ ಬರ್ತಕ್ಕಂಥ ಅನಿಲಗಳು, ಉಷ್ಣಾಂಶ, ಗಾಳಿ, ಬೆಳಕು, ಮಳೆ ಇವೆಲ್ಲ ಅಲ್ಲಿ ಮೇಲಕ್ಕೆ ಹೋದಂತೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಒತ್ತಡ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಬಾಹ್ಯಾಕಾಶಗಳು ನಾವು ನೋಡ್ತೇವಲ್ಲ, ನಕ್ಷತ್ರಗಳು ಮತ್ತೆ ಕ್ಷುದ್ರಗಳು ಈ ರೀತಿಯಾಗಿ ಇಲ್ಲಿ ಹೆಚ್ಚು ಕಂಡು ಬರುವುದನ್ನು ನೋಡ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ಘಟಕಾಂಶಗಳು ಕಂಡು ಬರುವುದಿಲ್ಲ. ಈ ರೀತಿಯಾಗಿ ನಾವು ವಾಯುಮಂಡಲದ ಪದರುಗಳನ್ನ ಕುರಿತು ನೋಡಿದ್ವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಹೆಚ್ಚು ಈಸಿಯಾಗಿ ನಿಮ್ಗೆ ಮ್ಯಾಪ್ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಇದರ ಸದುಪಯೋಗನ ಪಡ್ಕೊಳ್ರಿ. ಯಾರೆಲ್ಲ ನೀವು ಇನ್ನು ನಮ್ಮ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಅಂತ ಹೇಳ್ತಾ, ಕ್ಲಾಸಸ್ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ದಯವಿಟ್ಟು ಇದರ ಒಂದು ಲೈಕ್ ಬರಲಿ ಕ್ಲಾಸಿಗೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಗತಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರ.